ಇಲ್ಲಿ 3 ಪವರ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು 27 ಪವರ್ ಆಫ್ 9 ಅಂತ ಕೊಟ್ಟವ್ರೆ. ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಯಾವ ಥರ ಫಸ್ಟ್ 27 ಬರೀಬೇಕು. 27 ಏನಂತ ಬರೀಬೋದು, 3 ಟೈಮ್ಸ್ ಆಫ್ 3 ಅಂತ ಬರೀಬೋದು. 3 3 9, 9 3 27. ಹಂಗಾಗಿ ಇದನ್ನು 3 ಕ್ಯೂಬ್ ಅಂತಲೂ ಬರೀಬೋದು. ಇವಾಗ ಇದನ್ನು ರೀರೈಟ್ ಮಾಡಬೇಕು. 3 ಪವರ್ ಆಫ್ ರೂಟ್ ಎಕ್ಸು ಈಕ್ವಲ್ ಟು ಇದು 27ನ 3 ಕ್ಯೂಬು ಹೋಲ್ ಪವರ್ ಆಫ್ 9 ಅಂತ ಬರೀಬೇಕು. ಹೋಲ್ ಪವರ್ ಆಫ್ 9. ಇವಾಗ ಇದು 3 ಪವರ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು 3 ಇದು ಬ್ರ್ಯಾಕೆಟಿಂದ ಒಳಗಡೆ ಮತ್ತು ಹೊರಗಡೆ ಇರೋದನ್ನ ಆಚೆ ಇರೋದನ್ನ ಗುಣಿಸ್ಬೋದು. 3 9 27. ಅಲ್ಲಿಗಿದು 3 ಪವರ್ ಆಫ್ 27 ಆಯಿತು. ಇವಾಗ ಇಲ್ಲೂ ಬೇಸ್ 3 ಆಗಿರೋದ್ರಿಂದ ಪವರನ್ನು ಮಾತ್ರ ಸಮವಾಗಿ ತಗೋಬೇಕು. ಇಲ್ಲಿ 3 ಪವರ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು 27 ಅಂತ ತಗೋಬೇಕು. ಮತ್ತು 27 ಏನಂತ ಬರೀಬೋದು, ಅದೇ ಇಲ್ಲಿ ಬರೆದಿದ್ದೀವಲ್ಲ 3 ಕ್ಯೂಬ್ ಅಂತ ಬರೀಬೋದು. ಹಂಗಾಗಿ ಇದು 3 ಪವರ್ ಆಫ್ ರೂಟ್ ಎಕ್ಸ್ ಈಕ್ವಲ್ ಟು 3 ಕ್ಯೂಬ್ ಅಂತ ಬರೀಬೇಕು. ಇಲ್ಲೂ ಬೇಸ್ 3 ಅಂತ ಆಯ್ತಾ. ಹಂಗಾಗಿ ರೂಟ್ ಎಕ್ಸ್ ಈಕ್ವಲ್ ಟು 3 ಅಂತ ಬರೀಬೇಕು. ಈ ರೂಟ್ ಏನಾದರೂ ಆ ಕಡೆ ಹೋದರೆ ಸ್ಕ್ವೇರ್ ಆಯ್ತದೆ. ಇಲ್ಲಿ ಎಕ್ಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂತ, 3 3 9 3 ಸ್ಕ್ವೇರ್ ಅಂದರೆ ಅಲ್ಲಿಗೆ 3 ಸ್ಕ್ವೇರ್ ಅಂದರೆ ಎಷ್ಟಾಯಿತು, 9 ಆಯಿತು. ಎಕ್ಸ್ ಅನ್ನೋದು 9. ಬಾಯ್.